ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್. ಮಾರ್ನಿಂಗಿಂದ ಒಂದು ಆಫ್ಟರ್ನೂನ್ವರೆಗೂ ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ 5:30ಗೆ ಎದ್ದೆ. 5:30ಗೆ ಎದ್ದು ನನ್ನ ಮಗಳಿಗೆ ಸ್ವಲ್ಪ ಫೀಡ್ ಮಾಡಿ ಮಲಗಿಸಿದ್ದೀನಿ. ಅವಳು ಒಂದು 2-3 ಅವರ್ ಎದ್ದಾಳಲ್ಲ. ಸೊ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟು ಬಾಗಿಲು ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಜೊತೆಗೆ ಗಿಡಗಳಿಗೆ ನೀರು ಹಾಕಿ ತುಂಬ ದಿನ ಆಗಿತ್ತು. ಸೊ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ನೀಟಾಗಿ ಹೊಸ್ಲು ಸ್ಟೆಪ್ಸ್ ಎಲ್ಲ ತೊಳಿಬೇಕಿತ್ತು. ಸ್ಟೆಪ್ಸ್ ತೊಳೆದು ಬಾಗಿಲೆಲ್ಲ ತೊಳಿತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಈ ಕೆಲಸ ಫಸ್ಟ್ ಆಗಿಬಿಟ್ರೆ ಇಡೀ ದಿನ ಒಂಥರ ಏನೋ ಫ್ರೆಶ್ ಅನಿಸುತ್ತೆ. ಲೇಟಾಗಿ ಬಾಗಿಲು ತೊಳೆದ್ರೆ ಸ್ವಲ್ಪ ಬಿಸಿಲು ಬಂದಿರುತ್ತೆ. ಆಮೇಲೆ ತುಂಬ ಜನ ಓಡಾಡ್ತಾ ಇರ್ತಾರೆ, ಗಾಡಿ ಎಲ್ಲ ಓಡಾಡ್ತಾ ಇರುತ್ತೆ, ಆವಾಗ ತೊಳೆಯೋಕ್ಕಾಗೋದಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಮುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈ ಥರ ಬಾಗಿಲೆಲ್ಲ ತೊಳೆದು ತುಂಬ ದಿನ ಆಗಿತ್ತು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಲ್ಲ, ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಇನ್ಮೇಲೆ ಬೇಗ ಎದ್ದು ಈ ಥರ ಎಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂಚೆ ಮಾಡ್ತಾಯಿದ್ದೆ, ಬೆಳಗ್ಗೆ ಎದ್ದು ಬಾಗಿಲು ತೊಳೆಯೋದು, ಟಿಫನ್ಗೆ ಮಾಡೋದು ಎಲ್ಲ. ಸೊ ಇವಾಗ ಬಿಟ್ಟಿದೆ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ ಎಲ್ಲನೂ. ಯಾಕಂದರೆ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಆಮೇಲೆ ರೆಸ್ಟ್ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಲೇಟಾಗಿದ್ದರೆ ಕೆಲಸಗಳೇ ಆಗೋದಿಲ್ಲ, ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ನೀರು, ಒಂದು ಚಕ್ಕೆ ಹಾಕಿ ಅವ್ರಿಗೊಂದು ಬ್ಲ್ಯಾಕ್ ಕಾಫಿ ಮಾಡಿಕೊಡ್ತೀನಿ. ಸೊ ಅವರು ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಹೇಗಿದ್ದರೂ ಚಕ್ಕೆ ನೀರು ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನಾನೊಂದು ಡ್ರಿಂಕ್ ಮಾಡ್ಕೊತೀನಿ. ಸೊ ಇದ್ರ ಜೊತೆಗೆ ಒಂದು ಸ್ಪೂನ್ ಹನಿ ಆ್ಯಡ್ ಮಾಡಿಕೊಂಡು, ಸೊ ಮಾರ್ನಿಂಗ್ ಇದೊಂದು ಡ್ರಿಂಕ್ ನನಗೆ. ಒಟ್ಟಿಗೆ ಈ ರೀತಿ ಕೂತ್ಕೊಂಡು ಒಂದೆರಡು ಮಾತಾಡಿ, ಸೊ ಈ ಥರ ಒಂದು ಡೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ವೆಜಿಟೇಬಲ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಗರಂ ಮಸಾಲ, ಅಕ್ಕಿ ನೆನೆಸಿಟ್ಟು ಎತ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೇನು ಪಲಾವ್ ಐಟಮ್ಸ್ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಕಟ್ ಮಾಡಿ ಹಾಕ್ಕೊಬೇಕು. ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಟು, ಅದಾದಮೇಲೆ ನೀರು ಹಾಕಿ ಅಕ್ಕಿ ಹಾಕಿ ರೆಡಿ ಮಾಡೋದು. ಟಿಫನ್ ಬಾಕ್ಸಿಗೆ ಮಾತ್ರನೇ ಹಾಕೋದು. ಇಲ್ಲಿ ಓಟ್ಸ್ ತಿಂದು ಹೋಗ್ತಾರೆ ಮನೇಲಿ. ಸೊ ಅವರು ಓಟ್ಸ್ ತಿಂದರೆ ನಾನು ಓಟ್ಸ್ ತಿಂತೀನಿ ಮಾರ್ನಿಂಗ್ ಟೈಮು. ಇಬ್ರಿಗೂ ಓಟ್ಸ್ ರೆಡಿ ಮಾಡಿಕೊಂಡೆ. ಓಟ್ಸ್ಗೆ ಡ್ರೈ ಫ್ರೂಟ್ಸು ಏನಾದರೂ ಹಾಕ್ಕೊಬೋದು. ಅದ್ರ ಜೊತೆಗೆ ಲಾಸ್ಟಿಗೆ ಒಂದು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೋಬೇಕು. ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಇವರು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಮಗಳ ಜೊತೆ ಆಟ ಆಡ್ಕೊತಾರೆ. ಬುಜ್ಜಿ, ನಾನು ಟಿಫನ್ಗೆಲ್ಲ ರೆಡಿ ಆದಮೇಲೆ ಇನ್ನು ನಮ್ಮ ಅತ್ತೆಗೆ ಅಡುಗೆ ಮನೆ ಬಿಟ್ಟು ಬರ್ತೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಯಾಕಂದರೆ ಮಾವಂಗೆ ಮೈದಂಗೆ ಅವ್ರು ಟಿಫನ್ ರೆಡಿ ಮಾಡ್ತಾರೆ. ಸೊ ರೆಸ್ಟ್ ಮಾಡಿ ಕೆಳಗೆ ಹೋದೆ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗಳು ಬಂದಿದ್ದರು. ಇವ್ರು ಬಂದು ನಮ್ಮ ಅತ್ತೆ ತಂಗಿ. ಅವ್ರು ಬಂದಾಗೆಲ್ಲ ಮಗುನ ನೋಡಲೇಬೇಕು. ಮಗು ಆ್ಯಕ್ಚುಲಿ ಮಲ್ಕೊಂಡಿದ್ಲು, ಎಬ್ಬಿಸ್ಕೊಂಡು ಕೆಳಗಡೆ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದಾರೆ. ಮನೆಗೆ ಬಂದರೆ ಅವಳನ್ನ ಮಾತಾಡಿಸಿ ಅವ್ರು ಹೋಗಬೇಕು. ನೆಕ್ಸ್ಟ್ ಇಲ್ಲಿ ನೈಟ್ ಸ್ವಲ್ಪ ರೈಸ್ ಮಿಕ್ಕಿತ್ತು ಅಂತ ಹೇಳಿ ಅದೊಂದು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ನಾನು ನೈಟ್ ತಂಗ್ಳನ್ನು ತಿನ್ನಲ್ಲ, ಅತ್ತೆ ಮಾತ್ರನೇ ತಿಂತಾರೆ. ಯಾಕಂದರೆ ಈ ಟೈಮಲ್ಲಿ ನಾವು ತಿನ್ನಬಾರ್ದಲ್ವ, ಅದಕ್ಕೋಸ್ಕರನೇ. ನೆಕ್ಸ್ಟ್ ಎಲ್ರದ್ದು ಟಿಫನ್ ಎಲ್ಲ ಆಯಿತು. ಇನ್ನೇನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಒಂದೊಂದಕ್ಕೆ ಹಾಕಿ
ಏನೇನು ವಾಶ್ಗೆ ಹಾಕಬೇಕು ಪಾತ್ರೆಗಳೆಲ್ಲ ವಾಶ್ಗೆ ಹಾಕ್ಬಿಡ್ತೀನಿ. ಕಿಚನ್ ಎಲ್ಲ ನೀಟಾಗಿದ್ದರೆ ಏನೋ ಒಂಥರ ಖುಷಿ. ನೆಕ್ಸ್ಟ್ ಬಂದು ಏನಾದರೂ ಬೇರೆ ಐಟಮ್ ಮಾಡ್ಕೊಂಡು ತಿನ್ನೋದಕ್ಕೆ ಖುಷಿ ಆಗುತ್ತೆ ಕಿಚನ್ ನೋಡಿದ ತಕ್ಷಣ. ಇನ್ನು ನಮ್ಮ ಮನೇಲಂತೂ ದಿನಕ್ಕೆ ಒಂದು 4-5 ಸಲ ಪಾತ್ರೆ ತೊಳೆದಿರಬೇಕು. ಸಿಂಕ್ ತುಂಬ ತುಂಬಿರುತ್ತೆ ಪಾತ್ರೆಗಳು, ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಬೇಕಲ್ಲ, ಪಾತ್ರೆಗಳು ಹಂಗೆ ಇರುತ್ತೆ. ಮತ್ತು ಅತ್ತೆ ಟಿಫನ್ ಎಲ್ಲ ಮಾಡಿ ನನಗೊಂದು ರೌಂಡ್ ಕಸ ಹೊಡ್ಕೊಟ್ಬಿಡ್ತಾರೆ. ಕಸ ಹೊಡೆದ ತಕ್ಷಣ ನಾನು ಹಿಂದೆಯೇ ಮನೆಯೆಲ್ಲ ಒರೆಸ್ಬಿಡ್ತೀನಿ. ಇನ್ನು ಕೆಳಗಡೆ ಕೆಲಸ ಎಲ್ಲ ಮುಗಿಸಿ ಮೇಲೆ ಬಂದರೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿರುತ್ತೆ. ವೈಟ್ ಬಟ್ಟೆಗಳೆಲ್ಲ ನಾನು ಕೈಯಲ್ಲೇ ವಾಶ್ ಮಾಡೋದು. ಏನಿಲ್ಲ ಸರ್, ಜಸ್ಟ್ ಕೈಯಲ್ಲಿ ಉಜ್ಜಿಬಿಟ್ಟು ನಾನು ಮಿಷಿನ್ಗೆ ಹಾಕ್ಬಿಡ್ತೀನಿ. ಯಾಕಂದರೆ ಕೈಯಲ್ಲಿ ಉಜ್ಜಿ ಅದನ್ನು ಜಾಲಿಸಿ ಹಿಂಡಿ ಒಣಗಾಕೋದು ರಿಸ್ಕ್ ಆಗುತ್ತೆ. ಕೈಯಲ್ಲಿ ಉಜ್ಜಿಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ರೆ ಅದೇ ಜಾಲಿಸಿ ಡ್ರೈ ಮಾಡಿ ಕೊಡುತ್ತೆ. ಜಸ್ಟ್ ಒಣಗಾಕೊಳ್ಳೋದು ಅಷ್ಟೇ ನಾವು. ಇನ್ನು ಇವ್ರದ್ದು ಶರ್ಟ್ಗಳು, ಇನ್ನು ಆಫೀಸ್ಗೆ ಹಾಕ್ಕೊಂಡು ಹೋಗೋದು ಎಲ್ಲ ಕೈಯಲ್ಲೇ ವಾಶ್ ಮಾಡ್ತೀನಿ. ಪಾಪು ಬಟ್ಟೆಗಳನ್ನೂ ಕೈಯಲ್ಲೇ ವಾಶ್ ಮಾಡಿ ಒಂದು ರೌಂಡ್ ಮಿಷಿನ್ಗೆ ಹಾಕ್ಬಿಡ್ತೀನಿ ನಾನು. ಡೈಲಿ ಯೂಸ್ ಬಟ್ಟೆಗಳು ಅಷ್ಟೇ ನೋಡ್ಕೊತೀನಿ. ಕೊಳೆ ಏನಾದರೂ ಇತ್ತಂದರೆ ಕೈಯಲ್ಲಿ ಒಂದು ಸಲ ಉಜ್ಜಾಕ್ತೀನಿ. ಕೊಳೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮಿಷಿನ್ಗೆ ಹಾಕ್ಬಿಡ್ತೀನಿ ನಾನು. ಬಟ್ಟೆಗಳೆಲ್ಲ ಒಂದು ಸಲ ಬ್ರಷ್ ಮಾಡಿ ಮಿಷಿನ್ಗೆ ಹಾಕೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಅದೇ ಮಿಷಿನೇ ಡ್ರೈ ಮಾಡಿ ಎಲ್ಲ ಕೊಡುತ್ತೆ ಅಲ್ವಾ, ಜಾಲಿಸಿ ಎಲ್ಲ ಕೊಡುತ್ತೆ. ಸೊ ನಮಗದು ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಅದೇ ಟೈಮಲ್ಲಿ ಬೇರೆ ಕೆಲಸ ಏನಾದರೂ ಮಾಡ್ಕೋಬೋದು. ಮಗು ಬಟ್ಟೆನ ಇವಾಗ ನಾನು ಮಿಷಿನ್ಗೆ ಹಾಕ್ತಾ ಇರೋದು. ಮುಂಚೆ ಆದರೆ ಅತ್ತೆನೇ ಕೈಯಲ್ಲಿ ವಾಶ್ ಮಾಡ್ತಾಯಿದ್ರು. 1.5 ತಿಂಗಳಾದಮೇಲೆ ನಾನು ಕೈಯಲ್ಲೇ ವಾಶ್ ಮಾಡ್ಕೊತಾ ಇದ್ದೆ. ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಇದೇ ಒಂದು 2 ಅವರ್ ಆಗಿಬಿಡುತ್ತೆ ನಾನೆಲ್ಲ ಕೈಯಲ್ಲೇ ಉಜ್ಕೊಂಡು ಕೂತ್ಕೊಂಡ್ರೆ. ಯಾಕಂದರೆ ಮಕ್ಕಳು ಬಟ್ಟೆನೇ ಒಂದು ಬಕೆಟಷ್ಟು ಇರುತ್ತೆ. ಸೊ ಅದಕ್ಕೆ ಈ ಥರ ಬ್ರಷ್ ಮಾಡಿ ಒಟ್ಟಿಗೆ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ಮಗು ಬಟ್ಟೆ ಬಂದು ಮಿಷಿನ್ಗೆ ಹಾಕ್ಬೇಡ ಅಂತ ಹೇಳ್ತಾರೆ. ನಾನು ಹಾಕ್ತಾಯಿದ್ದೀನಿ. ಒಂದು 3 ತಿಂಗಳವರೆಗೂ ಹಾಕಲಿಲ್ಲ, ಅದಾದಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮಿಷಿನಲ್ಲಿ ಮಗು ಬಟ್ಟೆ ಹೆಂಗೆ ರೋಲ್ ಆಗುತ್ತೆ ಅಲ್ವಾ, ಅದೇ ಥರ ಮಗು ಹೊಟ್ಟೆನೂ ಹಿಂಡುತ್ತೆ ಅಂತ ಏನೋ ಹೇಳ್ತಾರೆ. ಬಟ್ ನಾನು ಅದೆಲ್ಲ ಮೈಂಡಿಗೆ ತೊಗೊಂಡಿಲ್ಲ. ನಾನು ಮಗು ಬಟ್ಟೆನೂ ಮಿಷಿನ್ಗೆ ಹಾಕ್ತೀನಿ. ಇನ್ನು ಎಲ್ಲ ಕೆಲಸ ಮುಗೀತು. ಲಾಸ್ಟಿಗೆ ಸ್ನಾನ ಮಾಡಿಕೊಂಡು ತಲೆಗೆ ಮಾಡಿದೆ ಇವತ್ತು ಸ್ನಾನ. ಮೇಲೆ ಬಂದು ಸ್ವಲ್ಪ ಬಿಸಿಲಿತ್ತಲ್ಲ, ಬಿಸಿಲಲ್ಲೇ ಹೇರ್ ಡ್ರೈ ಮಾಡ್ಕೊತೀನಿ. ಹೇರ್ ಡ್ರೈಯರ್ ಇದೆ, ಅದನ್ನು ನಾನು ರೇರಾಗಿ ಯೂಸ್ ಮಾಡೋದು. ಇವಾಗ ಬೆಳಿಗ್ಗೆನೇ ಎಲ್ಲಾನ ಹೋಗಬೇಕು, ಒಂದು 4 ಗಂಟೆ 5 ಗಂಟೆಗೆ ದೇವಸ್ಥಾನ ಆ ಥರ ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಈ ಥರ ಬಿಸಿಲೇ ಡ್ರೈ ಮಾಡ್ಕೊತೀನಿ. ಇವತ್ತು ಮನೆಗೆ ನಮ್ಮ ಲಾಸ್ಟ್ ಅತ್ತೆ, ಚಿಕ್ಕತ್ತೆ ಬಂದಿದ್ರು. ಇವ್ರು ಬಂದು ನಮ್ಮ ಮಾವನ ತಮ್ಮನ ಹೆಂಡತಿ ಟೋನಿ. ಇಲ್ಲಿ ನೋಡ್ರಿ, ಇವರು ಅತ್ತೆ ಅಂತೆ, ಒಳ್ಳೆ ಅಕ್ಕ ಕಂಡಂಗೆ ಕಾಣಿಸ್ತಾರೆ. ನನ್ನ ಮೈದ ಶಾಸ್ತ್ರ ಹೇಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. అవునా సరే రాస్తా చెప్తాను 7/6/1989 కరెక్ట్గా చెప్పాలా? సరే.
అక్క నీది వచ్చేసి ఫస్ట్ నువ్వు పుట్టిండేది 7/6/1989 కదా. మూలాంక్ అంటే నీది వచ్చేసి మూలాంకు 7, ಭಾಗ್ಯಾಂಕ వచ్చేసి 4 వస్తుంది. 4 అంటే ರಾಹು. ನೀನ್ ಕನ್ನಡದಲ್ಲೆಲ್ಲ ನಿಮ್ಗೆ ಅರ್ಥ ಆಗುತ್ತಲ್ಲ? ಕನ್ನಡದಲ್ಲಿ 9 ಅಂದ್ರೆ ನಿಮಗೆ ಕೋಪ ಜಾಸ್ತಿ. 100% ಕೋಪ ಐತೆ ನಿಮಗೆ. 100% ಕೋಪ ಐತೆ. ಎಂಟನೇದು ದುಡ್ಡು ಬಗ್ಗೆ ಹೆಂಗ್ ಖರ್ಚು ಮಾಡ್ಬೇಕು ಏನಿತ್ತ ಅಂತ ಹಿಂದೆ ಮುಂದೆ ನೋಡ್ತೀರಾ. 50% ನೋಡ್ತೀರಾ. 50-50 ಚೆನ್ನಾಗಿ ಮಾತಾಡ್ತೀರಾ, ಅದು 50%. ಮತ್ತೆ ಸುಖವಾಗಿರ್ತೀರಾ. ಹೌದಾ? ಸುಖವಾಗಿರ್ತೀರಾ, ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಪ್ರೀತಿ ಪ್ರೇಮ ಏನಾದ್ರು ಮಾಡಿದ್ರ? ಇಲ್ಲಪ್ಪ. ಯಾಕೆ ಡಿಪ್ರೆಷನ್ ನಲ್ಲಿ ಇರ್ತೀರಾ ಯಾವಾಗ? ಹೌದಾ? ಏನಾದ್ರು ಕಳ್ಕೊಂಡಂಗೆ ಇರ್ತೀರಾ? ಇಲ್ಲ ಅದು ಐತಿ ನಿಮ್ದು 100% ಐತಿ. ಏನು ಡಿಪ್ರೆಷನ್ ಅಥವಾ ಏನಾದ್ರು ಕಳ್ಕೊಂಡಿರೋ ತರ ಇರೋದು ಅಂತದೇನಾದ್ರು? ಏನಿಲ್ಲ ಅಂತದೇನಿಲ್ಲ. ಮೋಸ್ಟ್ಲಿ ಫ್ಯೂಚರ್ ಅಲ್ಲಿ ಇರ್ಬೋದು, ಹೇಳಕ್ಕಾಗಲ್ಲ ಅಷ್ಟೇ. ಅಂತೇನಾ? ಎಷ್ಟು ಸತ್ಯ ಆಯ್ತು ಅವನು ಹೇಳಿದ್ದು ನಿಮ್ಗೆ? ಎಷ್ಟು % ಅವನು ಹೇಳಿದ್ದು? ಕೋಪ ಜಾಸ್ತಿ ಅನ್ನೋದು ರೈಟೇ. ದುಡ್ಡು ಬಗ್ಗೆ ಯೋಚನೆ ಮಾಡ್ತೀರಾ ಇಲ್ಲ ಮುಂದೆ? ದುಡ್ಡು ಬಗ್ಗೆ ನಾನು ಯೋಚನೆ ಮಾಡಲ್ಲ, ಏನೂ ಮಾಡಲ್ಲ. ಖರ್ಚು ಮಾಡೋದು ಕರೆಕ್ಟೇ, 50-50 ಖರ್ಚು ಮಾಡೋದು. ಇನ್ನು ಡಿಪ್ರೆಷನ್ ನನ್ಗೆ ಗೊತ್ತಾಗಿಲ್ಲ. ಮಾವನ ಮೇಲೆ ತೋರಿಸ್ತೀರಾ? ಸಿಟ್ಟು ಬಂದಾಗ ತೋರಿಸ್ತೀವಿ ಅಷ್ಟು. ಯೋಚನೆ ಮಾಡಿದ್ದೀನಿ, ಫ್ಯೂಚರ್ದೆಲ್ಲ ಯೋಚನೆ ಮಾಡಲ್ಲ. ಅದು ಏನನ್ನ ಆದಾಗೂ ಯೋಚನೆ ಮಾಡಲ್ಲ. ಅಲ್ಲ ಅವ್ನು ಹೇಳಿದ್ದು ಓಕೆನಾ ಅಂದ್ರೆ ಎಷ್ಟು % ಓಕೆ ನಿಮ್ಗೆ ಅವ್ನು ಹೇಳಿದ್ದು? ಅವನು 75% ಕರೆಕ್ಟಾಗಿ ಹೇಳಿದ್ದನಾ? 75 ಬಾರ್ చెప్పిండు ಮಹೇಶ. ನೋಡಿ ವಿಡಿಯೋ ಕಾಲ್ ಬೇರೆ ಮಾಡಿ ಇವನ ಹತ್ರ ಶಾಸ್ತ್ರ ಕೇಳ್ತಿದ್ದಾರೆ ಇವರು. ಲಕ್ಸುರಿ ಲೈಫ್, ಫುಲ್ ಲಕ್ಸುರಿ, ಕಂಫರ್ಟ್. ನವೆಂಬರ್ 6 ಊರ್ರಾ? కరెక్ట్. అక్క నీకు కోపం ఉంది కానీ ఎక్కువ 50% కోపం ఉంది. ಇನ್ನು ಮಧ್ಯಾಹ್ನಕ್ಕೆ ಅತ್ತೆ ಬಂದಿರಂತೇಳಿ ಪಾಯಸ, ಪಕೋಡ, ಇನ್ನು ಇದು ಸೊಪ್ಪು ಸಾರು, ಉಪ್ಪಿನಕಾಯಿ. ಇದು ಮಧ್ಯಾಹ್ನದ ಲಂಚ್. ಊಟ ಮುಗೀತು. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟಾಡಿ, ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಒಂದು 2 hours ರೆಸ್ಟ್ ಮಾಡಿ, ಸೊ ಮತ್ತು ಸಂಜೆದು ಏನಾದರೂ ಕಾಫಿ ಟೀ ಏನಾದರೂ ಕುಡಿದು ಆಮೇಲೆ ಮತ್ತೆ ಅಡುಗೆ ಕೆಲಸ ಮಾಡಿ ಮತ್ತೆ ಊಟ ಮಾಡಿ ಮಲ್ಕೊಳ್ಳೋದು ಇಷ್ಟೇ. ಬುಜ್ಜಮ್ಮ ಏ ಬುಜ್ಜಿ, ಇದನ್ನ ನಾನು ಇವತ್ತಿನ ಬ್ಲಾಗ್ ಬಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಷ್ಟೇ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.